ಇರಾನ್ ಏರ್ ಸ್ಟ್ರೈಕ್ಗೆ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ತೈಲ ಟ್ಯಾಂಕರ್ ಸ್ಫೋಟದಲ್ಲಿ ಇಬ್ಬರು ದುರ್ಮರಣವನ್ನ ಹೊಂದಿರುವಂತದ್ದು. ಇರಾನ್ ಏರ್ ಸ್ಟ್ರೈಕ್ಗೆ ಇಬ್ಬರು ಭಾರತೀಯರು ಬಲಿ. ತೈಲ ಟ್ಯಾಂಕರ್ ಸ್ಫೋಟದಲ್ಲಿ ಇಬ್ಬರು ದುರ್ಮರಣ. ಒಮಾನ್ನಲ್ಲಿ ನಡೆದಿದ್ದ ತೈಲ ಟ್ಯಾಂಕರ್ ಸ್ಫೋಟ ಅಮೆರಿಕ ಮಿತ್ರ ಪಡೆಗಳ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ. ದಕ್ಷಿಣ ಇಸ್ರೇಲ್ನಲ್ಲಿ ಡ್ರೋನ್ ದಾಳಿ, ಎಚ್ಚರಿಕೆ ಸೈರನ್. ಇರಾನ್ ಏರ್ ಸ್ಟ್ರೈಕ್ಗೆ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ತೈಲ ಟ್ಯಾಂಕರ್ ಸ್ಫೋಟದಲ್ಲಿ ಇಬ್ಬರು ದುರ್ಮರಣವನ್ನ ಹೊಂದಿರುವಂಥದ್ದು. ಒಮಾನ್ನಲ್ಲಿ ನಡೆದಿದ್ದಂಥ ತೈಲ ಟ್ಯಾಂಕರ್ ಸ್ಫೋಟಗೊಂಡಿದೆ. ಅಮೆರಿಕ ಮಿತ್ರ ಪಡೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಒಮಾನ್ ಮೇಲೆ ದಾಳಿಯನ್ನು ನಡೆಸುತ್ತೆ. ಮೊದಲ ಬಾರಿಗೆ ಒಂದು ದಾಳಿಯನ್ನು ನಡೆಸಿತ್ತು ಒಮಾನ್ ಮೇಲೆ. ಒಮಾನ್ನ ತೈಲ ಟ್ಯಾಂಕರ್ ಮೇಲೆ ಅಲ್ಲಿ ದಾಳಿಯನ್ನು ನಡೆಸುತ್ತೆ ಇರಾನ್. ಅದಾದಂಥ ಸಂದರ್ಭದಲ್ಲಿ ಇರಾನ್ಗೆ ಒಮಾನ್ನ ಅಧ್ಯಕ್ಷ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ನಿಮ್ಮ ಯುದ್ಧ ಏನಿದ್ರು ನಿಮ್ಮ ಮಧ್ಯೆ ಇಟ್ಕೊಳ್ಳಿ, ನೆರೆಹೊರೆದ ಪ್ರದೇಶಗಳಿಗೆ ನೀವು ಏನಾದರೂ ಬಂದ್ರಿ ಅಂತ ಅಂದ್ರೆ ನಾವು ಸಹಿತ ಸುಮ್ಮನಿರೋಲ್ಲ, ನಾವು ಸಹಿತ ಪ್ರತಿರೋಧವನ್ನ ತೀರಿಸ್ಕೊಳ್ಬೇಕಾಗುತ್ತೆ ಅಂತ ಒಮಾನ್ನ ಅಧ್ಯಕ್ಷ ವಾರ್ನಿಂಗ್ ಕೊಟ್ಟ ಮೇಲೆ ಇರಾನ್ ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಮಾಡಿತ್ತು. ಬಟ್ ಇದೀಗ ನೆರೆಹೊರೆಯ ಪ್ರದೇಶಗಳ ಮೇಲೆ ಇರಾನ್ ಸತತವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಕುವೈತ್ ಆಗಿರ್ಬೋದು, ಒಮಾನ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಎಲ್ಲದರ ಮೇಲೆ ಕೂಡ ಅಲ್ಲಿ ಸತತವಾಗಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಒಮಾನ್ನಲ್ಲಿ ಒಮಾನ್ ತೈಲ ಟ್ಯಾಂಕರ್ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಅಲ್ಲಿ ಭಾರತೀಯ ಇಬ್ಬರು ಬಲಿಯಾಗಿದ್ದಾರೆ, ದುರ್ಮರಣವನ್ನ ಹೊಂದಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇರುವಂಥದ್ದು. ನೋಡಿ, ಬೇರೆ ದೇಶಗಳಿಗೆ ಹೋಗಿ ನಾವು ಕೆಲಸಕ್ಕೆ ಅಂತ ಹೋಗ್ತೀವಿ, ದುಡಿಮೆಗೆ ಅಂತ ಹೋಗ್ತೀವಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ನಮ್ಮ ಲೈಫ್ಗೆ ಆ ದೇಶ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದನ್ನ ಮೊದಲು ಪರಿಗಣಿಸಬೇಕು. ನಾವಿರುವಂಥ ಜಾಗ ನಮಗೆ ಎಷ್ಟರ ಮಟ್ಟಿಗೆ, ನಾವು ಬದುಕಕ್ಕೆ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆಯಪ್ಪ ಅನ್ನೋದು ನಾವು ಮೊದಲು ಗಮನಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ಭಾರತ ದೇಶಕ್ಕಿಂತ ಮತ್ತೆ ಸುರಕ್ಷಿತವಾಗಿರುವಂತಹ, ರಕ್ಷಣೆ ಆಗಿರುವಂಥ ದೇಶ ಮತ್ತೆಲ್ಲೂ ಸಿಗೋದೇ ಇಲ್ಲ. ಒಂದು ಕಡೆ ನೋಡಿ ರಷ್ಯಾ ಉಕ್ರೇನ್ ಯುದ್ಧ, ಮತ್ತೊಂದು ಕಡೆ ಇದೀಗ ಇಸ್ರೇಲ್ ಹಮಾಸ್ ಯುದ್ಧ, ಅದ್ರ ಜೊತೆಗೆ ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ಯುದ್ಧ. ಇನ್ನು ಈ ಪಾಕಿಸ್ತಾನ ಈ ಹಿಂದೆ ಒಂದು ಯುದ್ಧವನ್ನು ಸಾರ್ತು, ಬಟ್ ಅದಕ್ಕೆ ಸುಸ್ತಾಗಿ ಹೋಯಿತು, ತತ್ತರಿಸೋಯ್ತು ಪಾಕಿಸ್ತಾನ ಭಾರತದ ಹೊಡೆತಕ್ಕೆ. ಬಟ್ ಇದನ್ನು ನಾವು ಗಮನಿಸಿ ನೋಡಿದಾಗ ಭಾರತ ತುಂಬ ಸೇಫ್ ಆಗಿದೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಸುರಕ್ಷಿತವಾದಂಥದ್ದು ಅದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ.